ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡೀಪ್ ನೆಕ್ ಬ್ಲೌಸ್ ಕಟ್ಟಿಂಗ್ಗೆ ಯಾವ ಮೆಷರ್ಮೆಂಟ್ ಹಾಕಿದ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗಲ್ಲ, ಇದ್ರ ಬಗ್ಗೆ ಕ್ಲಿಯರ್ ಆಗಿ ಅಳತೆ ಬ್ಲೌಸಿಂದ ಅಳತೆ ತೆಗೆದು ಮೆಷರ್ ಮಾಡೋದು ಹೇಗೆ, ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಾನು ಏನು ಕೊಡ್ತೀನಿ ಮೆಷರ್ಮೆಂಟ್ಸ್, ಆ ಮೆಷರ್ಮೆಂಟ್ನ ನೀವು ನಾನೀಗ ಕೊಡ್ತೀನಿ ಕೆಲವೊಂದಷ್ಟು ಚೆಸ್ಟ್ ಮೆಷರ್ಮೆಂಟ್, ಅಪ್ಪರ್ ಚೆಸ್ಟ್ ಮೆಷರ್ಮೆಂಟ್, ಅದಕ್ಕೆ ನೀವು ಆರಾಮಾಗಿ ಮೆಷರ್ಮೆಂಟ್ನ ಹಾಕಿ ಸೊ ಇದ್ರಲ್ಲಿ ನಾನು ಏನು ತೋರಿಸ್ತೀನಿ ಆ ಡೀಪ್ ನೆಕ್ ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಡೀಪ್ ನೆಕ್ ಬ್ಲೌಸಲ್ಲಿ ಶೋಲ್ಡರ್ ಡ್ರಾಪ್ ಆಗಲ್ಲ. ಸೊ ಓಕೆನಾ, ಯಾವ್ಯಾವ ಚೆಸ್ಟ್ ಮೆಷರ್ಮೆಂಟ್ ನೋಡಿ ಬರ್ಕೊಳ್ಳಿ. 33 ಇಂಚು, 34 ಇಂಚು, 35 ಇಂಚು, 36 ಇಂಚು, ಅಂದರೆ 33ರಿಂದ 36 ಇಂಚ್ವರೆಗೂ ಈ ಡೀಪ್ ನೆಕ್ ಏನು ಇಡ್ತೀನಿ, ಈ ಡೀಪ್ ನೆಕ್ ಬ್ಲೌಸ್ಗೆ ನಾನು ಇಲ್ಲಿ ಹಾಕುವ ಮೆಷರ್ಮೆಂಟ್ನ ಆರಾಮಾಗಿ ಕಣ್ಮುಚ್ಕೊಂಡು ನೀವು ಅಪ್ಲೈ ಮಾಡಿ ಕಟಿಂಗ್ ಮಾಡಿ, ಖಂಡಿತ ಶೋಲ್ಡರ್ ಡ್ರಾಪ್ ಯಾವುದೇ ಕಾರಣಕ್ಕೂ ಆಗಲ್ಲ. ಸೊ ಬನ್ನಿ ಟಾಪಿಕ್ನ ಶುರು ಮಾಡೋಣ. ಇದೇ ತಿಂಗಳು 26ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ. ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿ ವಿಡಿಯೋಸ್ ತುಂಬ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಆಗ್ತಿದೆ ನೋಡಿ. ಬೋಟ್ ನೆಕ್ ಬ್ಲೌಸ್, ಹಾಫ್ ಕಾಲರ್ ನೆಕ್ ಬ್ಲೌಸ್, ಫುಲ್ ಕಾಲರ್ ನೆಕ್ ಚೂಡಿದಾರ್ ಯೂನಿಫಾರ್ಮ್, ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್, ಕಟೋರಿ ಬ್ಲೌಸ್, ಟ್ರೆಡಿಷ್ನಲ್ ಗೌನ್, ಸ್ಯಾರಿನಲ್ಲಿ ಫ್ರಂಟ್ ಪ್ಯಾಚ್ ವರ್ಕ್ ಇಟ್ಟು ಟ್ರೆಡಿಷ್ನಲ್ ಗೌನ್, ಹಾಗೆ ಅಂಬ್ರಲಾ ಗೌನ್. ಸೊ ಎಲ್ಲನೂ ವೆರೈಟಿ ಎಲ್ಲನೂ ಬೇರೆ ಬೇರೆ ಥರ ಇದೆ. ವೆರೈಟೀಸ್ ಆಫ್ ಬ್ಲೌಸ್, ವೆರೈಟೀಸ್ ಆಫ್ ಗೌನ್ನ ಕಲಿಬೇಕು ಅಂದರೆ ಇಂಟರ್ಮೀಡಿಯೇಟ್ ಕ್ಲಾಸ್ನ ಜಾಯಿನ್ ಆಗ್ಬೋದು. ಇದೇ ತಿಂಗಳು 26ನೇ ತಾರೀಕಿಂದ ಶುರುವಾಗ್ತಿದೆ, 30ನೇ ತಾರೀಕುವರೆಗೂ ಟೈಮ್ ಇದೆ ಜಾಯಿನ್ ಆಗೋಕ್ಕೆ. ಇಂಟ್ರೆಸ್ಟ್ ಇರೋರು ಬೇಗ ಸ್ಕ್ರೀನ್ ಮೇಲೆ ಆಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಇದು ಬಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. 3 ತಿಂಗಳು ಕೋರ್ಸ್ಗೆ 3000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಓಕೆನಾ, ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸೊ ಇದು ಬಂದು ಎಷ್ಟು ಇಂಚು ಅಪ್ಪರ್ ಚೆಸ್ಟ್ ಎಷ್ಟು ಅಂತ ತೋರಿಸ್ತೀನಿ ಈಗ ಫಸ್ಟಿಗೆ. ಸೊ ಯಾವಾಗಲೂ ಹುಕ್ಪಟ್ಟಿಯಿಂದ ನೀವು ಮೆಷರ್ ಮಾಡ್ಕೊಳ್ಬೇಕು. ಸೊ 8.5 ಇಂಚು ಬರ್ತಾ ಇದೆ. 8.5 ಅಂತ ಅಂದರೆ 34 ಇಂಚು ಬ್ಲೌಸ್ ಇದು. 34 ಇಂಚು ಅಪ್ಪರ್ ಚೆಸ್ಟ್ ಬ್ಲೌಸ್ ಇದು. 34 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.5 ಬರುತ್ತೆ. 8.5ಗೆ 3 ಇಂಚು ಸೇರಿಸಿ 11.5ಗೆ ಲೈನಿಂಗ್ನ ನೋಡಿ, ನಾನು ಆಲ್ರೆಡಿ ಫೋಲ್ಡೆಡಲ್ಲಿ ಹಾಕಿದ್ದೀನಿ. ಈ ರೀತಿ ಫೋಲ್ಡೆಡಲ್ಲಿ ನಿಮಗೆ 11.5 ಇಂಚಿಗೆ ಫೋಲ್ಡೆಡಲ್ಲಿ ಲೈನಿಂಗ್ನ ತೊಗೊಳ್ಬೇಕು ನೋಡಿ. ಇವಾಗ ತೊಗೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಳ್ಳೋಣ. ಈಗ ಇದರ ಉದ್ದ, ಬ್ಲೌಸ್ನ ಉದ್ದ ಎಷ್ಟಿದೆ, ಬ್ಲೌಸಲ್ಲಿ ಲೆಂತ್ ಎಷ್ಟಿದೆ ನೋಡ್ಕೊಳ್ಳೋಣ. ಇದರ ಉದ್ದ ಈ ಥರ ಬ್ಯಾಕಲ್ಲೇ ತೊಗೊಳ್ಬೇಕು ಯಾವಾಗಲೂ. ಸೊ ಇವ್ರದ್ದು 14.25 ಇಂಚಿದೆ. ಅದು 14.5 ಅಂತಲೂ ಮಾಡ್ಕೋಬೋದು ಅಥವಾ 14 ಮಾಡ್ಕೊಳ್ಬೋದು. ಇಲ್ಲಿ ನಾನು 14.5 ಮಾಡ್ಕೊಳ್ತೀನಿ. ಅದನ್ನು 14.5ಗೆ 1 ಇಂಚು ಸೇರಿಸಿ 15.5 ಇಂಚಿಗೆ ನಾನು ಬ್ಯಾಕ್ ಪಾರ್ಟ್ಗೆ ತೊಗೊಳ್ತಾ ಇದ್ದೀನಿ. 15.5 ಇಂಚು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಬ್ಯಾಕ್ ಪಾರ್ಟ್ನ ಮಾರ್ಕ್ ಹಾಕೊಂಡ್ಬೇಡ. ಸೊ ಇದು ಬಂದು ಫ್ರಂಟ್ ಹುಕ್ ಆಗಿರುತ್ತೆ. ಫಸ್ಟಿಗೆ ನಾವು ಶೋಲ್ಡರ್ ಇಡಬೇಕು. ಶೋಲ್ಡರ್ ಇಡೋಕ್ಕೆ ಮುಂಚೆ ಬ್ಯಾಕಲ್ಲಿ ಡೀಪ್ ಎಷ್ಟಿದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಬೇಕು. ಸೊ ಇವ್ರದ್ದು ಬ್ಯಾಕಲ್ಲಿ ಡೀಪ್ ಇದೆ. ಸೊ ನೋಡಿ, ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ ಟೇಪ್ನ. ಈ ರೀತಿ ಎಲ್ಲಿ ಡೀಪ್ ಎಂಡ್ ಆಗಿದೆ ಅಲ್ಲಿಗೆ ಟೇಪ್ನ ಫೋಲ್ಡ್ ಮಾಡಿ. ಸೊ ಎಲ್ಲಿಗೆ ಫೋಲ್ಡ್ ಆಗಿದೆ ಟೇಪ್, ಇದು 9 ಇಂಚಿಗೆ ಫೋಲ್ಡ್ ಆಗಿದೆ. ಓಕೆನಾ, 9 ಇಂಚು ಡೀಪ್ ನೆಕ್ ಬ್ಲೌಸ್. 9 ಇಂಚಿಗೆ ಅರ್ಧ ಇಂಚು ಸೇರಿಸಿ 9.5 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆನಾ, 34 ಇಂಚು ಇದೆ ಸುತ್ತಳತೆಯ ಬ್ಲೌಸ್ಗೆ. 9.5 ಇಂಚು ಡೀಪ್ ನೆಕ್ ಇಟ್ಟಾಗ ನಾನು ನೆಕ್ ಇಡ್ತಾ ಇರೋದು ಕೇವಲ 2 ಇಂಚು. ಅದಾದಮೇಲೆ ನೆಕ್ ವಿಡ್ತಿಂದ ಶೋಲ್ಡರ್ 2.25 ಇಂಚು. ಸೊ ಟೋಟಲ್ ಬಂದು 4.25 ಇಂಚು ಶೋಲ್ಡರ್. ಸೊ ಈ 9.5 ಇಂಚು ಡೀಪ್ ನೆಕ್ಗೆ 4.25 ಇಂಚು ಶೋಲ್ಡರ್ ಇಟ್ಕೊಳ್ಬೋದು ಯಾವ್ದು ಬ್ಲೌಸ್ಗೆ. 33, 34, 35, 36 ಇಂಚು, ಅಂದರೆ 33ರಿಂದ 36 ಇಂಚ್ವರೆಗೂ ಈ ಡೀಪ್ ನೆಕ್ ಬ್ಲೌಸ್ಗೆ ನೀವು ಇಷ್ಟು ಶೋಲ್ಡರ್, ಇಷ್ಟು ನೆಕ್ ಬಿಡ್ತು ಆರಾಮಾಗಿ ಇಟ್ಕೊಳ್ಬೋದು. ಸೊ 4.25 ಇಂಚು ಶೋಲ್ಡರ್ಗೆ ಅರ್ಧ ಇಂಚು ಸೇರಿಸಿ 5.25 ಇಂಚ್ಗೆ ನಾನಿಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಇದು ಬಂದು ಆರ್ಮ್ ಹೋಲ್ ಲೆಂತ್. ಸೊ ಮಾರ್ಕ್ ಹಾಕ್ಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಳೋಣ. ಇಲ್ಲಿ 4.25 ಇಂಚ್ ಇದೆಯಲ್ಲ, ಅದೇ 4.25 ಇಂಚು ಇಲ್ಲಿಗೂ ನಾವು ಮಾರ್ಕ್ ಹಾಕೊಳ್ಳೋಣ. ಮಾರ್ಕ್ ಹಾಕೊಂಡು ಆರ್ಮ್ ಹೋಲ್ ಲೆಂತ್
ಲೈನ್ ಹಾಕೊಳ್ಳೋಣ. ಸೊ ಈಗ ನಾವು ಆರ್ಮೋಲ್ ರೌಂಡ್ ಮಾರ್ಕ್ ಹಾಕೊಳ್ಬೇಕು. ಬ್ಯಾಕ್ ಪಾರ್ಟ್ಗೆ ಯಾವಾಗಲೂ ಇಲ್ಲಿಂದ 1 ಇಂಚು ಇಟ್ಕೊಂಡ್ರೆ ಸಾಕು. ಇಟ್ಕೊಂಡು ಈಗ ಚೆಸ್ಟ್ ಮೆಷರ್ಮೆಂಟ್ ಎಷ್ಟು 8.5 ಇಂಚ್ಗೆ ಇಲ್ಲಿ ನಾವು ಮಾರ್ಕ್ ಹಾಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಓಕೆನಾ. ಸೊ ಈಗ ಇಲ್ಲೇನಿದೆ ಮಾರ್ಕ್ಗೆ ಇಲ್ಲಿ ನಾವು ಇವಾಗ ಆರ್ಮೋಲ್ ರೌಂಡ್ ಮಾರ್ಕ್ ಹಾಕೊಳ್ಳೋಣ. 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಡೋಣ. ಎಷ್ಟು ಬಂದಿದೆ ಆರ್ಮೋಲ್ ರೌಂಡ್ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ. ಸೊ ಇವ್ರದ್ದು ಬರ್ತಾ ಇದೆ 7.5 ಇಂಚು. ಇವ್ರದ್ದು ಮೆಷರ್ಮೆಂಟ್ ಬ್ಲೌಸಲ್ಲಿ ಕರೆಕ್ಟ್ ಇದೆಯಾ ಚೆಕ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಆಲ್ರೆಡಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತೆ. ಸೊ ಬ್ಯಾಕ್ ಪಾರ್ಟಲ್ಲಿ ಯಾವಾಗಲೂ ತಗೊಳ್ಳಿ. 7.5 ಇಂಚು ನೋಡಿ, ನಿಮ್ಮ ಕಣ್ಣು ಮುಂದೆನೇ ತೋರಿಸ್ತಾ ಇದ್ದೀನಿ 7.5 ಇಂಚು. ಸೊ ಇಲ್ಲೂ ಅಷ್ಟೇ 7.5 ಇಂಚು ಎಕ್ಸಾಕ್ಟಾಗಿ ಬರ್ತಾ ಇದೆ. ಓಕೆನಾ. ಅದಾದಮೇಲೆ ನೆಕ್ಸ್ಟು ನಾವು ಬ್ಯಾಕ್ ಪಾರ್ಟಿಗೆ ನಮಗೆ ಬೇಕಾಗಿರುವಂಥದ್ದು ವೇಸ್ಟ್ ರೌಂಡ್. ವೇಸ್ಟ್ ರೌಂಡ್ ಎಷ್ಟಿದೆ 29.5 ಇಂಚಿದೆ. ಸೊ 30 ಇಂಚ್ ಅಂತ ರೌಂಡ್ ಮಾಡ್ಕೊಳ್ಳೋಣ. ಫಿಟ್ಟಿಂಗ್ ಮಾಡುವಾಗ ಅದನ್ನು 29ವರೆಗೆ ಫಿಟ್ ಮಾಡ್ಕೊಳ್ಳೋಣ. ಸೊ 30 ಇಂಚಿನ 4ರಿಂದ ಡಿವೈಡ್ ಮಾಡಿದಾಗ 7.5 ಆಗುತ್ತೆ. 7.5ಗೆ 1 ಇಂಚ್ ಸೇರಿಸೋಣ, 8.5 ಆಗುತ್ತೆ. 1 ಇಂಚ್ ಏನಕ್ಕೆ ಸೇರಿಸ್ಕೊಂಡ್ವಿ, ಡಾಟ್ಗೋಸ್ಕರ. ಸೊ ಟೇಪ್ನ ಈ ರೀತಿ ಫೋಲ್ಡ್ ಮಾಡಿ ಡಾಟ್ ಮಾರ್ಕ್ ಹಾಕೊಳ್ಳೋಣ. ಸೊ ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಓಕೆನಾ. ಸೊ ಈಗ ನಾವಿಲ್ಲಿ ಏನು ಬ್ಯಾಕ್ದು ಡೀಪ್ ಮಾರ್ಕ್ ಹಾಕಿದ್ದೀವಿ. ಸೊ ಇವ್ರದ್ದು ಬ್ಯಾಕ್ ವಿಡ್ತ್ ಕೆಳಗಡೆ ಬ್ರಾಡ್ ಏನು ಬರುತ್ತೆ ಅದು 3.5 ಇಂಚು, ಅಂದರೆ ಓಪನಲ್ಲಿ 7 ಇಂಚು ಬರುತ್ತೆ. ಈ ರೀತಿ ಲೈನ್ ಹಾಕ್ಕೊಂಡು ಇಲ್ಲಿ ನೀವು ನಿಮ್ಗೆ ಯಾವ ಶೇಪ್ ಬೇಕೋ ಹಾಕ್ಕೊಳ್ಳಿ. ನಾನಿಲ್ಲಿ ಸಾಧಾರಣ ರೌಂಡ್ ಶೇಪ್ ಹಾಕ್ತಾ ಇದ್ದೀನಿ. ಸೊ ಈಗ ನಾವು ಏನು ಬ್ಯಾಕ್ ಡೀಪ್ ಇಟ್ಟಿದ್ದೀವಿ ಅದಕ್ಕೂ ನಮ್ಮ ಬ್ಯಾಕ್ ಡಾಟ್ಗೂ ಇಲ್ಲಿ 1 ಇಂಚಷ್ಟು ಅಥವಾ 1.5 ಇಂಚಷ್ಟು ಗ್ಯಾಪ್ ಇರಲಿ. ಸೊ ಈ ರೀತಿ ಇಟ್ಕೊಂಡು ಲೈನ್ ಹಾಕ್ಕೊಳ್ಳಿ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಿ, ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು. ಸೊ ಈ ಡಾಟ್ ಮಾರ್ಕ್ ಹಾಕೊಂಬಿಡೋಣ. ಸೊ ಈಗ ನಮ್ಮ ಏನು ಪಾಯಿಂಟ್ಸ್ ಇಟ್ಟಿದ್ದೀವಿ ಅದಕ್ಕೆ ಲೈನ್ ಹಾಕೊಂಬಿಡೋಣ. ಬ್ಯಾಕ್ ಕಟಿಂಗ್ ಮುಗೀತು, ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಮಾರ್ಕಿಂಗ್ ಮುಗೀತು, ಕಟ್ ಮಾಡ್ಕೊಳ್ಳೋಣ. ಇದನ್ನು ಈ ರೀತಿ ಮರ್ಚಿ ಪ್ರೆಸ್ ಮಾಡಿಕೊಂಡ್ರೆ ನಾವು ಹಾಕಿರೋ ಮಾರ್ಕ್ ಈ ಕಡೆನೂ ಬರುತ್ತೆ. ಸೊ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಬೋದು, ಬಟ್ ಇದು ಏನಿದೆ ಈಸಿ ವೇ ಇದೆ. ಕಟ್ ಮಾಡ್ಕೊಂಡ್ರೆ ಮತ್ತೆ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗಲ್ಲಿ ಬ್ಯಾಕ್ ಏನು ಕಟ್ ಮಾಡಿದ್ದೀವಿ ಅದು ಮ್ಯಾಚ್ ಮಾಡ್ಕೋತಾ ಕೂರಬೇಕು. ಇದೇನಿಲ್ಲ, ಜಸ್ಟ್ ಮೇನ್ ಫ್ಯಾಬ್ರಿಕ್ನ ಕೆಳಗಾಕಿ ಅದ್ರ ಮೇಲೆ ಲೈನಿಂಗ್ ಇಟ್ಟು ಈ ಮಾರ್ಕ್ ಮೇಲೆ ಸ್ಟಿಚ್ ಹಾಕಿದ್ರೆ ಆಮೇಲೆ ಕಟ್ ಮಾಡ್ಕೊಂಡ್ರೆ ಮುಗೀತು, ಈಸಿ. ಓಕೆನಾ. ಸೊ ನೆಕ್ಸ್ಟು ಫ್ರಂಟ್ ಪಾರ್ಟ್. ಬ್ಯಾಕ್ ಪಾರ್ಟಲ್ಲಿ 14.5 ಪ್ಲಸ್ 1 ಇಂಚು 15.5 ಇಂಚು ತೊಗೊಂಡಿದ್ವಿ. ಫ್ರಂಟ್ ಪಾರ್ಟಲ್ಲಿ 14.5 ಪ್ಲಸ್ 2 ಇಂಚು 16.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ಈಗ ಇಲ್ಲೊಂದು ಲೈನ್ ಹಾಕೊಳ್ಳೋಣ. ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾ ಬಂದಿರೋದನ್ನ ಕಟ್ ಮಾಡೋಣ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಪುಕ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಇಲ್ಲಿ ನಾನು 1/2 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಈ ರೀತಿ ಮಾರ್ಕ್ ಹಾಕಿ ಮಾಡೋದ್ರಿಂದ ಬ್ಲೌಸ್ನಲ್ಲಿ ಫ್ರಂಟಲ್ಲಿ ಏನು ಗ್ಯಾಪ್ ಬರುತ್ತೆ ಅದು ಬರಲ್ಲ. ಈ ರೀತಿ ಈಗ ಬ್ಯಾಕ್ ಪಾರ್ಟಲ್ಲಿ ಎಷ್ಟಿಟ್ಟಿದ್ವಿ ಅದನ್ನೇ ಈ ಲೈನಿಂದ ಆ ಕಡೆ ನಾವು ಮಾರ್ಕ್ ಹಾಕೋಣ. ಇಲ್ಲೇನು 1/2 ಇಂಚ್ ಬಿಟ್ಟಿದ್ದೀವಿ ಅದು ಲೆಕ್ಕಕ್ಕೆ ತೊಗೊಳಂಗಿಲ್ಲ. ಸೊ ನೋಡಿ ಇಲ್ಲಿ ಈ ಲೈನಿಂದ 4.25 ಇಂಚ್ಗೆ ಶೋಲ್ಡರ್, 5.25 ಇಂಚಿಗೆ ಆರ್ಮೋಲ್ ಲೆಂತ್. ಸೊ ಇಲ್ಲೂ ಅದೇ ಥರ ಸೇಮ್ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ 4.25 ಇಂಚಿದೆ, ಇಲ್ಲೂ 4.25 ಇಂಚ್ ಬರುತ್ತೆ. ಸೊ ಇಷ್ಟೇ ಈಸಿಯಾಗಿ ನನ್ನ ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಸೇರಿಕೊಂಡ್ರೆ ವೆರೈಟೀಸ್ ಆಫ್ ಬ್ಲೌಸಸ್, ವೆರೈಟೀಸ್ ಆಫ್ ಗೌನ್ಸ್ನ ನೀವು ಆರಾಮಾಗಿ ಕಲಿಬೋದು. ಸೊ ಬೇಗ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. 8.5 ಇಂಚು ಚೆಸ್ಟ್, ಅದಾದಮೇಲೆ 1/2 ಇಂಚು ನೋಡಿ ಫ್ರಂಟ್ಗೆ, ಫ್ರಂಟಲ್ಲಿ ಡಾಟ್ ಬರುತ್ತಲ್ಲ ಅದಕ್ಕೆ. ಸೊ ಇಲ್ಲಿಂದ 2 ಇಂಚು ಮಾರ್ಜಿನ್, ಇಲ್ಲಿಂದ 3/4 ಇಂಚು ಮಾರ್ಕ್ ಹಾಕ್ಕೊಂಡು ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು ಇಲ್ಲಿಂದ ಸೆಂಟರಲ್ಲಿ, ಇಲ್ಲಿಂದ ಇಲ್ಲಿಗೆ ಸೆಂಟರಲ್ಲಿ 1/2 ಇಂಚು ಆಚೆ ಬಂದು ನೋಡಿ ಈ ರೀತಿ ಫ್ರಂಟ್ ಆರ್ಮೋಲ್ನ ಮಾರ್ಕ್ ಹಾಕ್ಕೊಳ್ಳೋಣ. ಈ ರೀತಿ. ಸೊ ನೆಕ್ ವಿಡ್ತ್ 2 ಇಂಚು. ಫ್ರಂಟಲ್ಲಿ ಡೀಪ್, ಫ್ರಂಟ್ ಡೀಪ್ ಬಂದು ರೆಡಿ 7 ಇಂಚು, ಅದಕ್ಕೆ 1/2 ಇಂಚು ಸೇರಿಸಿ 7.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. 2 ಇಂಚು ಮೇಲ್ಗಡೆ 2 ಇಂಚಿದೆ ಫ್ರಂಟ್ ಪಾರ್ಟಲ್ಲಿ, ಕೆಳಗಡೆನೂ ಅಷ್ಟೇ ಸಾಕು. ಈ ರೀತಿ ಹಾಕ್ಕೊಂಡು ಲೈನ್ ಹಾಕ್ಕೊಂಡು ಈ ರೀತಿ ರೌಂಡ್ ಶೇಪ್ ಕೊಡಿ.
ಸೊ ನೆಕ್ಸ್ಟು ಅಪೆಕ್ಸ್ ಪಾಯಿಂಟ್. ಸೊ ಇವ್ರ ಬ್ಲೌಸಲ್ಲಿ ಎಲ್ಲಿ ಬಂದಿದೆ ಅಪೆಕ್ಸ್ ಪಾಯಿಂಟ್. ಸೊ ಅಪೆಕ್ಸ್ ಪಾಯಿಂಟ್ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ಡಾಟ್ಸ್ ನಮ್ಮ ಅಪೆಕ್ಸ್ ಪಾಯಿಂಟ್ನ ಸುತ್ತ ಬರುತ್ತೆ. ಸೊ ಹಾಗಾಗಿ ಅಪೆಕ್ಸ್ ಪಾಯಿಂಟ್ ಮೆಷರ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೆಂಗೆ ತೊಗೊಳ್ಳೋದು, ಇಲ್ಲಿ ಡಾಟ್ ಇದೆಯಲ್ಲ, ಈ ಡಾಟ್ ಕರೆಕ್ಟ್ ಎಲ್ಲಿ ಬರುತ್ತೆ ನೋಡಿ, ಈ ರೀತಿ ಇಟ್ಕೊಳ್ಳಿ. ಸೊ ಈ ರೀತಿ ಇಟ್ಕೊಂಡು ಈ ಡಾಟ್ ಎಲ್ಲಿಗೆ ಬರುತ್ತೆ ನೋಡಿ. ಸೊ ಇವ್ರದ್ದು ಬರ್ತಾ ಇದೆ 9.5 ಇಂಚಿಗೆ. 9.5 ಇಂಚಿಗೆ ಅರ್ಧ ಇಂಚು ಸೇರಿಸಿ 10 ಇಂಚಿಗೆ ಅಪೆಕ್ಸ್ ಪಾಯಿಂಟ್ ಮಾರ್ಕ್ ಹಾಕೊಳ್ಳೋಣ. ಈಗ ಒಂದು ಲೈನ್ ಹಾಕೊಳ್ಳೋಣ. ಅದಾದಮೇಲೆ ಇಲ್ಲಿಂದ ಕೆಳಗಡೆ 2.5 ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ. ಈಗ ಒಂದು ಲೈನ್ ಹಾಕೊಳ್ಳೋಣ. ಸೊ ಈಗ ಇಲ್ಲಿ ಎಷ್ಟು ಮೆಷರ್ಮೆಂಟ್ ಇದೆ, ಸೊ 8.5 ಪ್ಲಸ್ ಅರ್ಧ ಇಂಚು ಡಾಟ್, ಸೊ ಟೋಟಲ್ 9 ಇಂಚು. ಅದೇ 9 ಇಂಚನ್ನ ಇಲ್ಲೂ ಮಾರ್ಕ್ ಹಾಕೊಳ್ಳಿ, ಇಲ್ಲೂ ಮಾರ್ಕ್ ಹಾಕೊಳ್ಳಿ, ಹಾಗೆ ಕೆಳಗಡೆನೂ ಮಾರ್ಕ್ ಹಾಕೊಳ್ಳಿ. ಅದಾದಮೇಲೆ ಮಾರ್ಜಿನ್ಗೆ ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೊಳ್ಳಿ. ಈಗ ಡಾಟ್ ಮಾರ್ಕ್ ಹಾಕೊಳ್ಬೇಕು. ಸೊ ನಮ್ಮ ಚೆಸ್ಟ್ ಮೆಷರ್ಮೆಂಟ್ ಏನಿದೆ, ಅಪ್ಪರ್ ಚೆಸ್ಟ್ 34 ಇಂಚು. 10ರಿಂದ ಡಿವೈಡೆಡ್ ಬೈ ಮಾಡೋಣ. 3.4 ಬರುತ್ತೆ, ಅದನ್ನು 3.5 ಅಂದರೆ 3.5 ಇಂಚಿಗೆ ಕನ್ವರ್ಟ್ ಮಾಡಿ ರೌಂಡ್ ಫಿಗರ್ ಮಾಡಿಕೊಂಡು ನೋಡಿ ಈ ರೀತಿ ಡಾಟ್ ಹಾಕೊಳ್ಳಿ 3.5 ಇಂಚಿಗೆ. ಇಲ್ಲೊಂದು ಸ್ಟ್ರೈಟ್ ಲೈನ್ ಹೇಳಿರಿ. ಸೊ ಈಗ ಸೊಂಟದ ಸುತ್ತಳತೆ ಮೆಷರ್ ಬೇಕು. ಸೊಂಟದ ಸುತ್ತಳತೆ ಇವ್ರದೆಷ್ಟು 30 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 7.5 ಬರುತ್ತೆ. ಸೊ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿ ಎಷ್ಟು ಮಿಕ್ತು, 1.25 ಇಂಚು ಮಿಕ್ತು. ಸೊ ಅದನ್ನು ಎರಡೂ ಕಡೆ ಈ ರೀತಿ ಡಿವೈಡ್ ಮಾಡಿ ಈ ಏನಿದೆ ಲೈನ್ಸ್ನ ಸೇರಿಸ್ಕೊಳ್ಳಿ. ಮೇನ್ ಡಾಟ್ ಕ್ರಿಯೇಟ್ ಆಯಿತು. ಇಲ್ಲಿಂದ 1 ಇಂಚು ಮೇಲಕ್ಕೆ ಹಿಂಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ಶೇಪ್ ಕೊಡಿ. ನಮ್ಮ ಫ್ರಂಟ್ ಪಟ್ಟಿ ಆಯಿತು. ಅದಾದಮೇಲೆ ಇಲ್ಲಿಂದ 2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಲ್ಲಿಂದ ಈ ರೀತಿ ಒಂದು ಡಾಟ್ ಹಾಕ್ಕೊಳ್ಳಿ. ಸೊ ಇಲ್ಲಿ ನಮಗೆ 1.5 ಇಂಚು ಗ್ಯಾಪ್ ಇರಲಿ ನೋಡಿ, 1.5 ಇಂಚು ಇಲ್ಲಿಗೆ ಬರುತ್ತೆ. ಸೊ ಅದಾದಮೇಲೆ ಇಲ್ಲಿಂದ ಮತ್ತೆ 2 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಲ್ಲಿಂದ 1.5 ಇಂಚು ಗ್ಯಾಪ್ ಇರಲಿ. ಇಲ್ಲಿಂದ ಹೀಗೆ ಲೈನ್ ಹಾಕ್ಕೊಳ್ಳಿ. 3ನೇ ಡಾಟ್ ಕ್ರಿಯೇಟ್ ಆಯಿತು ನೋಡಿ. ಇಲ್ಲಿಂದ ಟೇಪ್ನ ಈ ರೀತಿ ನೇರ ಇಟ್ಕೊಳ್ಳಿ. 1.5 ಇಂಚು ಮಾರ್ಕ್ ಹಾಕ್ಕೊಳ್ಳಿ, ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ನಮ್ಮ 4ನೇ ಡಾಟ್ ಕ್ರಿಯೇಟ್ ಆಯಿತು. ಜಸ್ಟ್ ಫ್ರಂಟ್ ಪಾರ್ಟ್ ಕಟಿಂಗ್ ಮುಗೀತು. ಫಸ್ಟು ಇಲ್ಲಿ ಏನು ಎಕ್ಸ್ಟ್ರಾ ಇದೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಆರ್ಮೋಲ್ ರೌಂಡ್ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ನೆಕ್ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಪ್ರೆಸ್ ಮಾಡಿಕೊಂಡು ಇದನ್ನು ಓಪನ್ ಮಾಡಿ ಎಲ್ಲೆಲ್ಲಿ ಲೈನ್ಸ್ ಇದೆ ಡಾಟ್ ಲೈನ್ಸ್ ಅಲ್ಲಿ ಹಾಕೊಂಡ್ಬಿಡೋಣ. ನಮಗೆ ಡಾಟ್ ಹಿಡಿಯೋಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಡೈರೆಕ್ಟ್ ನಾವು ಸ್ಲೀವ್ ಕಟಿಂಗ್ಗೆ ಹೋಗ್ಬಿಡೋಣ. ಮಿಕ್ಕಿರುವಂಥ ಬಟ್ಟೆನ ಈ ರೀತಿ 4 ಫೋಲ್ಡೆಡಲ್ಲಿ ಹಾಕ್ಕೊಂಬಿಡಿ. ಫಸ್ಟು ನಾವು ಲೆಂತ್ ಮಾರ್ಕ್ ಹಾಕೋಣ. ಏನಕ್ಕಂದರೆ ಅಗಲ ಹೇಗಿದ್ರೂ ಸಾಲಲ್ಲ, ನಾವು ಪ್ಯಾಚ್ ಹಾಕೊಂಡು ಆಮೇಲೆ ಕಟಿಂಗ್ ಮಾಡಬೇಕು. ನನ್ನ ಕಡೆಯಿಂದ ಯಾರ್ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಅವರಿಗೆ ಒಂದಷ್ಟು ಸಜೆಷನ್ ಇದೆ ಸ್ಲೀವ್ ಕಟಿಂಗಲ್ಲಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ. ಇಲ್ಲಿ ನಾನು ಫಸ್ಟು ಸ್ಟ್ರೈಟ್ ಮಾಡಿಕೊಂಡೆ, ಅನಿವನ್ ಇತ್ತು. ಸೊ ಇವ್ರದ್ದು ತೋಳಿನ ಉದ್ದ ಎಲ್ಬೋ ಸ್ಲೀವ್ ಆಗಿರುತ್ತೆ ಇವ್ರದ್ದು. ಇಲ್ಲಿಂದ ಕರೆಕ್ಟಾಗಿ ಇವ್ರದ್ದು ಸ್ಲೀವ್ ಲೆಂತ್ ತಿಳ್ಕೊಳ್ಳೋಣ ಎಷ್ಟಿದೆ ಅಂತ. ಸೊ ಇವ್ರದ್ದು ಸ್ಲೀವ್ ಲೆಂತ್ ಇದೆ 10 ಇಂಚು. ಅದಕ್ಕೆ ಅರ್ಧ ಇಂಚು 1 ಇಂಚು, 10 ಇಂಚಿಗೆ 1 ಇಂಚು ಸೇರಿಸಿ 11 ಇಂಚಿಗೆ ನಾವು ಲೆಂತ್ ಇಟ್ಕೊಳ್ಳೋಣ. ಈ ರೀತಿ ಲೈನ್ ಹಾಕ್ಕೊಂಡು ಈಗ ಏನು ಇಲ್ಲಿ ಎಕ್ಸ್ಟ್ರಾ ಇದೆ ಇದನ್ನು ಕಟ್ ಮಾಡಿ ತೆಗೆಯೋಣ. ಸೊ ಇಲ್ಲಿ ನಾವು ಒಂದೇ ಸರಿ ಫೋಲ್ಡೆಡಲ್ಲಿ ಹಾಕಿದ್ವಲ್ಲ, ಇಲ್ಲಿ ಕ್ಲೋಸ್ ಇರುತ್ತೆ, ಇದನ್ನು ನಾವು ಓಪನ್ ಮಾಡ್ಕೊಳ್ಳೋಣ. ಸೊ ನಮ್ಮ ರೈಟ್ ಸೈಡ್ ಏನಿರುತ್ತೆ ಇದು 4 ಈ ರೀತಿ ಓಪನ್ ಇರಬೇಕು, ಇದು ಫುಲ್ ಕ್ಲೋಸ್ ಇರಬೇಕು, ಆಯಿತಾ. ಸೊ ಇಲ್ಲಿಂದ 3.5 ಇಂಚು, 34 ಇಂಚನ್ನ 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 3.4 ಬರುತ್ತೆ. ಅದನ್ನು 3.5 ಅಂತೇಳಿ ಕನ್ವರ್ಟ್ ಮಾಡಿಕೊಂಡು ಮಾರ್ಕ್ ಹಾಕ್ಕೊಳ್ಳೋಣ. ಹಾಗೆ ಸ್ಕೇಲಲ್ಲಿ ಒಂದು ಲೈನ್ ಸ್ಟ್ರೈಟ್ ಲೈನ್ ಹಾಕೊಂಬಿಡೋಣ. ಓಕೆ, ಇವಾಗ ನಮಗೆ ಈ ವಿಡ್ತ್ ಸಾಲಲ್ಲ. ಸೊ ಇವ್ರದ್ದು ಆರ್ಮೋಲ್ ರೌಂಡು
ಬ್ಯಾಕ್ ಪಾರ್ಟಲ್ಲಿ ಚೆಕ್ ಮಾಡಿದ್ವಿ ಎಷ್ಟು ಬಂತು 7.5 ಇಂಚ್ ಬಂತು. 7.5 ಇಂಚಿಗೆ ಈ ಕಾರ್ನರಿಂದ 7.5 ಇಂಚ್ಗೆ ಈಗ ನೋಡಿ ನಾನು ತೋರಿಸ್ತೀನಿ ಈ ಥರ ನೋಡಿ ಇಲ್ಲಿ ಟೇಪ್ ಇಟ್ಕೊಳ್ಳಿ. ಸ್ಟಾರ್ಟಿಂಗ್ 7.5 ಇಂಚ್ ಎಲ್ಲೂ ಬರುತ್ತೆ, ಇಲ್ಲಿಗೂ ಬರುತ್ತೆ, ಬಟ್ ಇಲ್ಲಿಗೆ ಹೋಗಂಗಿಲ್ಲ. ನಮ್ಮ ಲೈನ್ ಮೇಲೇ ಕರೆಕ್ಟಾಗಿ ಟೇಪ್ ಕೂರಬೇಕು. ಸೊ ಇಲ್ಲಿಗೆ ಬರ್ತಾ ಇದೆ 7.5 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಸೊ ಇಲ್ಲಿಂದ 2 ಇಂಚು ಮಾರ್ಜಿನ್ ಇದೆ. ಸಪೋಸ್ ನಿಮ್ದು ಏನಾದರೂ ಕಡಿಮೆ ಬಂತು ಅಂದರೆ ಸೊ ಇಲ್ಲಿ ನೋಡಿ ಈ ರೀತಿ ಮಿಕ್ಕಿರುತ್ತಲ್ಲ ಪೀಸು, ಇದನ್ನು ಈ ರೀತಿ 4 ಫೋಲ್ಡಲ್ಲಿ ಕಟ್ ಮಾಡಿಕೊಂಡು ಇಲ್ಲಿ ಪ್ಯಾಚ್ ಹಾಕೊಳ್ಳಿ. ಸೊ ಆವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ಯಾಚ್ ಹಾಕ್ಕೊಂಡು ಆಮೇಲೆ ನೀವು ಸ್ಲೀವ್ ಕಟಿಂಗ್ ಮಾಡಿ, ಆಯಿತಾ. ಈಗ ನಾನು ಇಲ್ಲಿಂದ ಸ್ಲೀವ್ ಮಾರ್ಕ್ ಹಾಕ್ಕೊಳ್ತೀನಿ. ಸೊ ಇದೇನಿದೆ ಫಿಟ್ಟಿಂಗ್ ಆಗಿರುತ್ತೆ. ನಾವೇನು ಶೇಪ್ ಹಾಕ್ತೀವಿ ಇದ್ರೊಳಗಡೆ ಬರಬೇಕು. ಅದಾದಮೇಲೆ ಫ್ರಂಟ್ ಆರ್ಮೋಲ್ ಶೇಪ್ ಬರುತ್ತೆ. ನೆಕ್ಸ್ಟು ಇವ್ರದ್ದು ತೋಳಿನ ಸುತ್ತಳತೆ ಎಷ್ಟು ಬರುತ್ತೆ, ಈ ರೀತಿ ನೋಡ್ಕೊಳ್ಳಿ. ಇವ್ರದ್ದು ತೋಳಿನ ಸುತ್ತು ಬರ್ತಾ ಇದೆ 5.25 ಇಂಚು. 5.25 ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ, 2 ಇಂಚು ಮಾರ್ಜಿನ್. ಸೊ ಇಲ್ಲೂ 2 ಇಂಚು, ಇಲ್ಲೂ 2 ಇಂಚು. ಈಗ ಈ ಲೈನ್ಸ್ನ ಸೇರಿಸ್ಕೊಂಬಿಡೋಣ. ಅದಾದಮೇಲೆ ಇದು ಫಿಟ್ಟಿಂಗ್ ಸ್ಟಿಚ್ ಆಗಿರುತ್ತೆ, ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಆರ್ಮೋಲ್ ಶೇಪ್ ತೆಗೆಯೋಣ. ಸೊ ಅದಾದಮೇಲೆ ಇಲ್ಲೊಂದು ಸೆಂಟರಲ್ಲಿ ನಾಚ್. ಈಗ ಆರ್ಮೋಲ್ ಶೇಪ್ ರೌಂಡ್ ತೆಗೆಯೋಣ. ಫ್ರಂಟ್ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನಾಚ್ ಹಾಕೊಳ್ಳೋಣ. ಸೊ ಈಗ ನಾವು ಸ್ಲೀವ್ ಕಟಿಂಗ್ ಕರೆಕ್ಟಾಗಿ ಮಾಡಿದೀವ, ಹೇಗೆ ಚೆಕ್ ಮಾಡ್ಕೊಳ್ಳೋದು? ಬ್ಯಾಕ್ ಪಾರ್ಟ್ನ ತಗೊಳ್ಳಿ. ಸೊ ಬ್ಯಾಕ್ ಪಾರ್ಟ್ನ ತಗೊಂಡು ಈ ರೀತಿ ಫೋಲ್ಡೆಡಲ್ಲಿ ಹಾಕೊಳ್ಳಿ. ನಿಮ್ಗೆ ಒಂದು ಸೈಡ್ ನೀಟಾಗಿ ಗೊತ್ತಾಗುತ್ತೆ. ಈ ರೀತಿ ಫೋಲ್ಡೆಡಲ್ಲಿ ಹಾಕ್ಕೊಂಡು 1/2 ಇಂಚು ಇಲ್ಲಿ ಶೋಲ್ಡರ್ ಅಟ್ಯಾಚಿಗೆ ಬಿಟ್ಬಿಡಿ. ಸೊ ಇಲ್ಲಿಂದ ಇಲ್ಲಿಗೆ ಫಿಟ್ಟಿಂಗ್ ಸ್ಟಿಚ್ಚು, ಆಯಿತಾ. ಸೊ ಇದು ಬಂದು ಬ್ಯಾಕ್ ಪಾರ್ಟ್ ತೊಗೊಂಡಿದ್ದೀವಿ. ಸೊ ಇಲ್ಲಿ ನೋಡಿ ನಾವು ಎಕ್ಸ್ಟ್ರಾ ಶೇಪ್ ತೆಗೆದಿರೋದು ಫ್ರಂಟ್ ಅಂತ ಆಗುತ್ತೆ, ಕಡಿಮೆ ಶೇಪ್ ತೆಗೆದಿರೋದು ಬ್ಯಾಕ್ ಅಂತ ಆಗುತ್ತೆ. ಬ್ಯಾಕ್ ಪಾರ್ಟ್ ಸೈಡು ಬ್ಯಾಕ್ ಶೇಪ್ ಬರಬೇಕು. ಈ ನಾಚ್ ಏನಿದೆ ಇಲ್ಲಿ ಈ ಶೋಲ್ಡರ್ ಅಟ್ಯಾಚಿಗೆ ಮಾರ್ಕ್ ಹಾಕಿದ್ದೀವಲ್ಲ, ಇಲ್ಲಿ ಕರೆಕ್ಟಾಗಿ ಈ ನಾಚ್ನ ಈ ರೀತಿ ಇಟ್ಕೊಂಡು ಇಲ್ಲಿಂದ ನೀವು ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಬರ್ತಾ ಇದೆ. ಸೊ ಈ ರೀತಿ ಯಾವಾಗಲೂ ಆಗಲಿ ಸ್ಲೀವ್ ಕಟಿಂಗ್ ಮಾಡಿದಾಗ ಏರುಪೇರು ಬರಬಾರ್ದು. ಸ್ಲೀವ್ ಜಾಸ್ತಿ ಬರೋದು ಬಾಡಿ ಪೀಸ್ಗಿನ್ನ, ಅಥವಾ ಬಾಡಿ ಪೀಸ್ಗಿನ್ನ ಸ್ಲೀವ್ ಕಡಿಮೆ ಬರೋದು, ಈ ರೀತಿ ಸುಮಾರು ಜನ ತಪ್ಪು ಮಾಡ್ತೀರಾ. ಆ ರೀತಿ ತಪ್ಪಾಗಬಾರ್ದು ಅಂದರೆ ಇಷ್ಟೊತ್ತು ನಾನು ಏನು ಸ್ಲೀವ್ ಕಟಿಂಗ್ ತೋರಿಸ್ಕೊಟ್ಟೆ ಅದನ್ನು ಖಂಡಿತವಾಗ್ಲಿ ನೀವು ಫಾಲೋ ಮಾಡಿ. ಯಾವುದೇ ಕಾರಣಕ್ಕೂ ಏರುಪೇರು ಬರಲ್ಲ, ಓಕೆನಾ. ಸೊ ಇದಿಷ್ಟು ಇದ್ರದ್ದು ಮೇನ್ ಫ್ಯಾಬ್ರಿಕ್ ಇದೆ. ಮೇನ್ ಫ್ಯಾಬ್ರಿಕ್ ಕಟಿಂಗ್ ನಾನು ಸುಮಾರು ಸ್ಟುಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಹಾಗಾಗಿ ನಾನು ನಿಮಗೆ ಮೇನ್ ಫ್ಯಾಬ್ರಿಕಲ್ಲಿ ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇಲ್ಲ. ಸೊ ಇದ್ರದ್ದು ಮೇನ್ ಫ್ಯಾಬ್ರಿಕ್ ಇದಾಗಿರುತ್ತೆ. ಸೊ ಇದ್ರ ಮೇಲೆ ಇಟ್ಟು ನಾನು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ತೀನಿ. ಸೊ ಈ ಏನು ಹೇಳಿದೆ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ. 100% ಶೋಲ್ಡರ್ ಡ್ರಾಪ್ ಆಗಲ್ಲ, ಫಿಟ್ ಆಗಿ ಬರುತ್ತೆ, ಓಕೆನಾ. ವಿಡಿಯೋ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. 26ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಶಾಪ್ ಆಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.